ನಮಸ್ಕಾರಗಳು. ಉತ್ತರ ಕರ್ನಾಟಕ ರೈತ ಜಾಗೃತಿ ಸಂಘ ಯಾವ ರೈತರಿಗೆ ಅನ್ಯಾಯ ಆಗೈತಿ ಅಂತಂದ್ರೆ ಅಲ್ಲೇ ತಮ್ಮದೇ ಆದಂಥ ಒಂದು ಸಂಘಟನೆಯಿಂದ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಇದು KIDB ಪಕ್ಕದಲ್ಲಿರುವಂಥದ್ದು ಗೋಮಾಳ ಜಮೀನು. ಇದು ಮೊದಲು ದನಕರುಗಳ ಮೇಲಿ ಅಂತ ಹೇಳ್ಕೊಂಡು ಗೋಮಾಳವನ್ನು ಬಿಟ್ಟಂಥ ಗೋಮಾಳ ಜಮೀನು. ಈ ಗೋಮಾಳ ಜಮೀನದಲ್ಲಿ ಈ ಸುಮಾರು 50 ವರ್ಷದಿಂದ ಇಲ್ಲಿ ಏನಿರುವಂಥ SC ಮತ್ತು ST ಜನಾಂಗದವರು ಇರಲಿಕ್ಕೆ ಮನೆ ಕಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ಇರಲಿಕ್ಕೆ ಮನೆಗಳಿಲ್ಲ. ಇಂಥದ್ರೊಳಗೆ ಅಲ್ಲಿ ಸ್ವಲ್ಪ ಜಮೀನವನ್ನು ಸಾಗುವಳಿ ಮಾಡ್ಕೊಂಡು ಇವರೇನು 16 ಎಕರೆ 20 ಎಕರೆ 50 ಎಕರೆ ಗಂಟೆ ಸಾగు ಮಾಡಿದವ್ರು ಯಾರೂ ಇಲ್ಲ. ಸುಮಾರು ಒಂದು 2-3 ಪ್ಯಾಕೆಟ್ ಗೊಂಜಾಳ ಬೀಜ ಹಾಕೊಂಡು 4 ಪ್ಯಾಕೆಟ್ ಗೊಂಜಾಳ ಬೀಜ ಹಾಕೊಂಡು ಜೀವನ ಮಾಡಬೇಕು ಅಂತ ತಿಳ್ಕೊಂಡು ಸುಮಾರು 50 ವರ್ಷದಿಂದ ಇವರು ಪೂರ್ವಜರು ಏನೀಗ ಏನು ಎಲ್ಲ ನಮ್ಮ ರೈತಾಪಿ ಜನರಿಗೆ ಕೂಡಿದಾರೆ. ಇವರು ಪೂರ್ವಜರು ರಾಜ್ಯವರು ತಂದೆಯವರೆಲ್ಲ ಕೂಡ್ಕೊಂಡು ಆ ಗಿಡಕಂಟಿಗಳನ್ನು ಅಗದು ಅಲ್ಲಿ ಸಾగు ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಜಮೀನು ಹುಡ್ಕೊಂಡು ಬಂದಿದ್ದಾರೆ. ಅಂಥ ಸಂದರ್ಭದೊಳಗೆ ಅವ್ರಿಗೆ ಸುಮಾರು 50 ವರ್ಷಗಳಿಂದಲೂ ಸಹಿತ ಜಮೀನು ಸಾಗುವಳಿ ಮಾಡಿ ಹುಡ್ಕೊಂಡು ಬಂದರೂ ಸಹಿತ ಇವತ್ತೂ ಯಾವ ಸರ್ಕಾರದವರಾಗಲಿ ಅಥವಾ ಅಧಿಕಾರಿ ವರ್ಗದವರಾಗಲಿ ನೀವು ಅಲ್ಲಿ ಇದು ಗೋಮಾಳ ಜಮೀನ, ಸರ್ಕಾರ ಜಮೀನ, ಪಂಚಾಯತ್ ಜಮೀನ ನೀವು ಖಾಲಿ ಮಾಡಿರಿ ಅನ್ನುವಂಥ ಸಂದರ್ಭ ಯಾರಿಗೂ ಬಂದಿಲ್ಲ, ಯಾರೂ ಹೇಳಿಲ್ಲ. ಅದಕ್ಕಾಗಿ ಅವರು ಅಲ್ಲೇ ಮನೆ ಕಟ್ಕೊಂಡು, ಯಾಕಂದರೆ ಇರಲಿಕ್ಕೆ ಅವ್ರಿಗೆ ವಾಸಿಸಿ ಮನೆಗಳಿಲ್ಲಂದಾಗ ಅಲ್ಲೇ ತಮ್ಮ ಜೋಪಡಿಗಳನ್ನ ಹಾಕ್ಕೊಂಡು ಮನೆ ಹಾಕ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಏನಾಗಿದೆ ಅಂತಂದರೆ ಅಲ್ಲಿ ಅದು ಏನು ಕರೆ ಸುದ್ದೋ ಏನು ಸುಳ್ಳು ಸುದ್ದೋ ಗೊತ್ತಿಲ್ಲ, ಸೋಲಾರ್ ಪಾಯಿಂಟ್ ಹಾಕಾಕತ್ತಾರ, ಜಮೀನು ಅಳ್ಳಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಹಬ್ಬಿದ ತಕ್ಷಣ ಆ ಜನರಿಗೆ ಒಂದು ಭಯ. ಯಾಕಂತಂದ್ರೆ ನಾವು 50 ವರ್ಷದಿಂದ ಉಣ್ಣುವಂಥ ಜಮೀನು ಇವತ್ತು ಮಟನೂ ಯಾರು ಕೇಳಿಲ್ಲ. ಇವತ್ತು ಅಲ್ಲಿ ಬಂದು ಅಳದು ಸೋಲಾರ್ ಪಾಯಿಂಟ್ ಮಾಡಾಕ್ತಾರೋ, ಯಾರೋ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೋ ಅಂದಾಗ ಅದು ಮಾನ್ಯ ತಹಸೀಲ್ದಾರ್ ಕೊಟ್ಟಿದ್ದಾರೋ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೋ ಯಾರು ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಸೋಲಾರ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದನ್ನು ನಾವು ಇರುವಂಥ ಜಮೀನು, ನಾವು ಸಾಗುವಂಥ ಜಮೀನದೊಳಗೆ ಸೋಲಾರ್ ಪಾಯಿಂಟ್ ಕಟ್ಟಿದ್ರೆ ನಮ್ಮ ಗತಿ ಹೆಂಗೆ, ನಮ್ಮ ಜೀವನ ಹೆಂಗೆ ಅನ್ನುವಂಥ ಒಂದು ನಿಟ್ಟಿನೊಳಗೆ ಅವರೆಲ್ಲ ಕೂಡ್ಕೊಂಡು ಇವತ್ತು ಇಲ್ಲಿ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಡುವಂಥ ಕೆಲಸಕ್ಕೆ ಎಲ್ಲರೂ ಕೂಡಿದ್ದಾರೆ. ಆದರೆ ಸಾಕಷ್ಟು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ಮಹಿಳಾ ಮೋರ್ಚಾ ಅಧ್ಯಕ್ಷರು ಎಲ್ಲರೂ ಹೇಳಿದರು ಏನಂತಂದರೆ ಒಗ್ಗಟ್ಟಿನಲ್ಲಿ ಬಲ ಅದು ಅಂತೇಳಿ. ಅಷ್ಟೇ ಅಲ್ಲದ ಹಾವಿನ ಹುಟ್ಟಿನೊಳಗಲ್ಲ ಜೇನು ಹುಟ್ಟಿ ಕಲ್ಲು ಹೋಗೋಂಥ ಪರಿಸ್ಥಿತಿ ಆಕೈತಿ. ಜೇನು ಹುಟ್ಟಿ ಕಲ್ಲು ಹೋಗಿದ್ರೆ ಹೆಂಗೆ ದೊಡ್ಡ ಜೇನು ಹುಳುಗಳು ಮನುಷ್ಯರಿಗೆ ಹೆಂಗೆ ರಿಟರ್ನ್ ಬರ್ತಾವಲ್ಲ, ಹಂಗೆ SC ST ಜನಾಂಗದವ್ರಿಗೆ ಎಲ್ಲೇ ನಾವು ಅವ್ರಿಗೆ ಅನ್ಯಾಯ ಮಾಡೋಕೆ ಹೋದ್ವಿ ಅಂತಂದರೆ ಅದು ಎಲ್ಲರಿಗೂ ಒಂದು ಮುಜುಗರ ಅನ್ನಿಸುವಂಥ ಕೆಲಸ ಮಾಡ್ತದೆ. ಅದಕ್ಕೆ ಇವರು ಜಮೀನು ಕಿತ್ಕೊಳ್ಳುವಂಥ ಕೆಲಸ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಜಮೀನು ನಿಮಗೆ ಸಿಗುವವರೆಗೂ ಸಹಿತ ನಾವು ನಿಮ್ಮ ಜೊತೆಯಾಗಿರ್ತೀವಿ, ನಿಮ್ಮ ಬೆಂಬಲವಾಗಿ ನಾವು ಇರ್ತೀವಿ. ಅದು ಎಂಥ ಹೋರಾಟ ಬಂದರೂ ಸಹಿತ ನಾವು ಬೆಂಬಲ ಕೊಡ್ತೀವಿ ನಿಮಗೆ. ನಿಮಗೆ ಇರಲಿಕ್ಕೆ ಮನೆ ಆಗ್ಬೋದು, ನೀವು ಸಾಗುವಂಥ ಜಮೀನು ಆಗ್ಬೋದು, ನಿಮ್ಮಂತ ಆಗುವವರೆಗೂ ನಾವು ನಿಮ್ಮ ಬೆಂಬಲ ಇರ್ತೀವಿ. ಅದಕ್ಕೆ ಈಗ ನೀವು ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಭೂಮಿಯನ್ನು ನೀವು ಸಾగు ಮಾಡ್ಕೊಂಡು ಹೋಗ್ರಿ. ಹಂಗೇನಾದರೂ ಬಂದ್ರೆ ಮಾನ್ಯ ಶಾಸಕರ ಜೊತೆ ಮಾತಾಡಿಕೊಂಡು, ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿಕೊಂಡು ಚರ್ಚಿಸಿ ನೀವು ಸಾಗುವಳಿ ಮಾಡುವಂಥ ಭೂಮಿಯನ್ನು ನಿಮಗೆ ಉಡ್ಲಿಕ್ಕೆ ಬಿಡುವಂಥ ಕೆಲಸ ಮಾಡಿಸಿ ಮುಂದೆ ಎಲ್ಲಿ ಖಾಲಿ ಅದ ಜಂಗಲ್ ಅದ ಅಲ್ಲೇ ಸೋಲಾರ್ ಪಾಯಿಂಟ್ ಮಾಡುವಂಥ ಕೆಲಸಕ್ಕೆ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸವನ್ನು ಇವತ್ತು ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಕೂತ್ಕೊಂಡು ಮುಂದಿನ ಕೆಲಸವನ್ನು ಮಾಡೋಣ. ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರಿಗೆ ತಿಳಿಸುವಂಥ ಕೆಲಸ ಮಾಡೋಣ. ಯಾಕಂದರೆ ಉತ್ತಮವಾದಂಥ ಒಬ್ಬ ಯುವ ಅತಿ ಭಾಳ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಹೋಗುವಂಥ ಕೆಲಸ ಮಾಡ್ಯಾರ. ಯಾಕಂತಂದ್ರೆ ಏನಿದ್ರು ಮೊದಲ ನಮ್ಮ ದಂಡಾಧಿಕಾರಿಗಳಿಂದ ಶುರುವಾಗಬೇಕು, ದಂಡಾಧಿಕಾರಿಗಳಿಂದ ಮುಕ್ತಾಯ ಆಗಬೇಕು. ಯಾವುದೋ ಹೋರಾಟ ಏನೋ ನಾವಿದ್ರೆ ತಾಲೂಕು ದಂಡಾಧಿಕಾರಿಗಳಿಂದ ಪ್ರಾರಂಭ ಆಗಬೇಕು, ದಂಡಾಧಿಕಾರಿಗಳಿಂದ ಮುಕ್ತಾಯ ಆಗಬೇಕು. ಅದಕ್ಕೆ ನಾವು ಮುಂದೆ ಕೊಡುವಂಥ ಕೆಲಸ ಮಾಡಿಲ್ಲ. ಮಾನ್ಯ ದಂಡಾಧಿಕಾರಿಗಳಿಗೆ ಇವತ್ತು ಕೊಡುವಂಥ ಕೆಲಸ ಮಾಡಿರ್ತೀವಿ. ಅದನ್ನು ಸರ್ವೆ ನಂಬರ್ 308, 9, 10 ಈ ಸರ್ವೆ ನಂಬರ್ದಲ್ಲಿ ಜಮೀನನ್ನು ಇದೇ ಒಂದು ಬಡ ರೈತರು 309, 310 ಹಾಗೂ ಇತರೆ ಸರ್ವೆ ನಂಬರ್ಗಳ ಇಲ್ಲಿ ಹಿಂದುಳಿದ ವರ್ಗಗಳ ಜನಾಂಗದ ಜನಗಳು ಅಲ್ಲಿ 100 ಜನ ಇದರಲ್ಲಿ ಉಳುಮೆ ಮಾಡ್ಕೊಂತ ಸತತ 50 ವರ್ಷಗಳಿಂದ ಬಂದಿರುತ್ತಾರೆ. ಅದನ್ನು ಇವತ್ತು ಅಲ್ಲಿ ಏನೋ ಒಂದು ಬೇರೆ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಹೋಗುವಂಥ ಕೆಲಸ ಮಾಡ್ಯಾರ. ಯಾಕಂತಂದ್ರೆ ಏನಿದ್ರು ಮೊದಲ ನಮ್ಮ ದಂಡಾಧಿಕಾರಿಗಳಿಂದ ಶುರುವಾಗಬೇಕು, ದಂಡಾಧಿಕಾರಿಗಳಿಂದ ಮುಕ್ತಾಯ ಆಗಬೇಕು. ಯಾವುದೋ ಹೋರಾಟ ಏನೋ ನಾವಿದ್ರೆ
ತಾಲೂಕು ದಂಡಾಧಿಕಾರಿ ವಿರುದ್ಧ ಪ್ರಾರಂಭ ಆಗಬೇಕು, ದಂಡಾಧಿಕಾರಿ ವಿರುದ್ಧ ಮುಕ್ತಾಯ ಆಗಬೇಕು. ಅದಕ್ಕೆ ನಾವು ಮುಂದೆ ಕೊಡುವಂಥ ಕೆಲಸ ಮಾಡಿಲ್ಲ. ಅಂದರೆ ದಂಡಾಧಿಕಾರಿಗಳಿಗೆ ಇವತ್ತು ಮನೆಗಳನ್ನು ಕೊಡುವಂಥ ಕೆಲಸ ಮಾಡಾಕಿರ್ತೀವಿ. ಅದನ್ನು ಸರ್ವೆ ನಂಬರ್ 308, 9, 10 ಈ ಸರ್ವೆ ನಂಬರ್ದಲ್ಲಿ ಜಮೀನನ್ನು ಇದೇ ಒಂದು ಬಡ ರೈತರು SC ST ಬಡ ರೈತರಿಗೆಲ್ಲ ಕೊಡಿಸುವಂಥ ಕೆಲಸ ಮಾಡ್ಬೇಕಂತ ಜನಾಂಗದವ್ರು ಏನಿದಾರ ಅವ್ರಿಗೆ ಸಂಬಂಧಪಟ್ಟಂಥ 308, 309, 310 ಸರ್ವೆ ನಂಬರ್ದೊಳಗವ್ರು ಸುಮಾರು 50 ವರ್ಷದಿಂದ ತಮ್ಮ ಜಮೀನ್ದೊಳಗೆ ಉಳುಮೆ ಮಾಡ್ಕೊತ ಬಂದು ಅವರಿಗೆ ಇಟ್ಕೊಳಕ್ಕೆ ಮನೆ ಇಲ್ಲ, ಅಲ್ಲಿ ಮನೆಗಳನ್ನು ಹಾಕ್ಕೊಂಡು ಅವ್ರು ಜೀವನ ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಸುಮಾರು 2-3 ತಲೆಗಳಿಂದ ಜೀವನ ಮಾಡ್ಕೊತ ಬಂದಿದ್ದಾರೆ. ಅವರಿಗೆ ಅದು ಸರ್ಕಾರದ ಭೂಮಿ ಆಗಿದ್ದರಿಂದ ಮಾನ್ಯ ದಂಡಾಧಿಕಾರಿಗಳು ಸೋಲಾರ್ ಪಾಯಿಂಟ್ ಅಲ್ಲಿ ನಿರ್ಮಾಣ ಮಾಡ್ಬೇಕಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ದಕ್ಕೆ ಅವ್ರು ಅಲ್ಲಿ ಹಳೆಯ ಹೋಗಿದ್ದಕ್ಕೆ ಅವರಲ್ಲಿ ಈ ಜನರಿಗೆ ಗೊತ್ತಾಗಿರೋದು ಅಂದರೆ ಸರ್ಕಾರದವರು ನಮ್ದು ಜನಕ್ಕೆ ಇದು ನಮ್ಮ ಇಲ್ಲಿಂದ ಒಕ್ಕಲೆಬ್ಬಿಸ್ತಾರ ಅಂತ ಹೇಳಿ ಅವ್ರು ಹೆದರ್ಕೊಂಡಿದ್ದಾರೆ. ಆದರೆ ಅವ್ರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ SC ST ಜನಾಂಗದವ್ರಿಗೆ ಅವರಿಗೆ ನಾವೆಲ್ಲ ಬೆಣ್ಣಗಾವಲಾಗಿ ನಿಂದಿರ್ತೇವೆ. ಯಾಕಂತ ಹೇಳಂತಂದ್ರೆ ಅವ್ರು ಹಿಂದುಳಿದ ವರ್ಗದವ್ರು